ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ, ನಾನು ಸಾಯಿಬಾಬಾನ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸಾಯಿಬಾಬಾನ ಟೆಂಪಲ್ಗೆ ನಾನಷ್ಟೇ ಅಲ್ಲ, ನಮ್ಮ ಆಂಟಿ, ನಮ್ಮ ತಂಗಿ, ನಮ್ಮ ಅಣ್ಣ 4 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಅಲ್ಲೇ ಸಿಗೋಣ. ಬಾ ಹೇಳ್ದು ಇಲ್ಲಿರ್ತೀಯ ಫ್ರೆಂಡ್ಸ್. ನಾವಿವಾಗ ಇಲ್ಲಿ ಭದ್ರಾವತಿ ರೋಡು ಮಲ್ನಾಡ್ ಹಾಸ್ಪಿಟ್ಲ್ ಇದೆ ಅಲ್ಲ, ಆ ಮಲ್ನಾಡ್ ಹಾಸ್ಪಿಟ್ಲಿಂದ ಸ್ವಲ್ಪ ಈ ಕಡೆ ಬಂದರೆ ಸಾಕು, ಇದೆ ಬಿದ್ರೆ ಊರಲ್ಲೇ ಈ ಒಂದು ಟೆಂಪಲ್ ಇರೋದು. ಸಾಯಿಬಾಬಾ ಟೆಂಪಲ್ಲು ಇಲ್ಲೇ ಇರೋದು ನೋಡಿ. ಶಿರಡಿ ಪ್ರಭು ಟೂರಿಸ್ಟ್ ಪ್ಯಾಕೇಜ್. ಫ್ರೆಂಡ್ಸ್, ಒಳಗಡೆ ಬಂದ ತಕ್ಷಣ ಇಲ್ಲಿ ಸ್ಲಿಪ್ಪರ್ ಬಿಡಬೇಕು. ಸ್ಲಿಪ್ಪರ್ ಬಿಟ್ಟು ಅಲ್ಲಿ ವಾಟ್ರ್ ಇದೆ, ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ನೋಡಿ, ಮತ್ತು ಇಲ್ಲೇ ಊಟ ಕೂಡ ಇರುತ್ತೆ, ಪ್ರಸಾದ ಅಂತ ಅಂತಾರೆ ಅದಕ್ಕೆ. ಒಳಗಡೆ ಹೋಗಿ ಬಂದು ಇಲ್ಲಿ ಪ್ರಸಾದ. ಸುಮ್ಮನೆ ರಾಮು ಕಾಲು ತಗೋಬೇಕಮ್ಮ, ಸ್ಲಿಪ್ಪರ್ ಹಾಕಿ ಬಂದಿರ್ತವೆ. ಹಾಂ ಫ್ರೆಂಡ್ಸ್, ಹಂಗೆ ಸ್ವಲ್ಪ ಡೆವಲಪ್ ಆಗಿದೆ. ನಾನು ತುಂಬ ದಿವಸದಿಂದ ಬಂದಿದ್ದೆ, ರೆಡಿ ಮಾಡ್ತಾ ಇದ್ದಾರೆ ಇನ್ನು. ನೋಡಿ ಹೆಂಗಿದೆ ಟೆಂಪಲ್. ಏನಪ್ಪ ಅಂತಂದರೆ, ಇಲ್ಲಿ ಫೋಟೋ ಗಿಡ ತಗೊಳಕ್ಕೆ ಮಾತ್ರ ಮಸ್ತಾಗಿದೆ ನೋಡಿ ಗೈಸ್, ಲೊಕೇಶನ್ನು ಅಲ್ವಾ. ಫೋಟೋ ತಗೊಳಕ್ಕೆ ಸಾಕಾಗಿದೆ ಮಾತ್ರ. ಇನ್ನೊಂದು ಸಿಕ್ಕಾಪಟ್ಟೆ ಬಿಸಿಲು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಓಂ ಶ್ರೀ ಸಾಯಿರಾಮ್. ಮಧ್ಯಾಹ್ನ ಅಂತ ಏನಿಲ್ಲ ಕೇಳಿ ನೋಡ ಬನ್ನಿ. 12:30 ಪ್ರಸಾದ, 3:30, 6:30 8. ಪೂಜೆ ಮಾತ್ರ ಚೆನ್ನಾಗಾಯಿತು. ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಆಗಿರಲಿಲ್ಲ, ಮಾಡಬೇಡಿ ಅಂತಂದರು. ಫೋಟೋ ಕೂಡ ತಗೊಳಕ್ಕೆ ಬಿಡಲಿಲ್ಲ, ಹಾಗೆ ಒಳಗಡೆ ವಿಡಿಯೋ ಮಾಡಿಲ್ಲ. ಪೂಜೆ ತುಂಬ ಚೆನ್ನಾಗಾಯಿತು. ಪೂಜೆ ಆಯಿತು. ಇವಾಗ ಪ್ರಸಾದ ಕೂಡ ತಿಂದಾಯಿತು. ಪ್ರಸಾದ ತಿಂದು ಇವಾಗ ಸ್ಲಿಪ್ಪರ್ ಹಾಕ್ಕೊಂಡು ಮನೆ ಕಡೆ ಹೋಗಬೇಕು. ಅಂದರೆ ಸ್ವಲ್ಪ ಕೆಲಸ ಇದೆ. ಏನು ಕೆಲಸ ಗೊತ್ತಾ, ನಾನಿವಾಗ ಡ್ಯೂಟಿ ಹೋಗ್ಬೇಕು ಫ್ರೆಂಡ್ಸ್. ಡ್ರೆಸ್ ಆಗಿ ಡ್ಯೂಟಿಗೆ ಹೋಗ್ಬೇಕು. ನಮ್ಮ ತಂಗಿ ಪ್ಯಾಂಟ್ ಹಿಡಿಸ್ಬೇಕಂತ, ಹಂಗಾಗಿ ನಮ್ಮ ಅಣ್ಣ ಮತ್ತು ನಮ್ಮ ತಂಗಿನ ಅಲ್ಲಿ ಬಿಟ್ಟು ಸ್ಪಾಟಿಗೆ ಬಿಟ್ಟು ನಾನು ಸೀದಾ ಹೋಗ್ತೀನಿ. ನಮ್ಮ ಅಣ್ಣ ನೋಡಿ ಮಲಗಿಬಿಟ್ಟಿದ್ದಾನೆ ಆಲ್ರೆಡಿ. ನೋಡಿ ಮಲ್ಕೊಂಡಿದ್ದಾನೆ. ಪ್ರತಿದಿನ ಬ್ಲಾಗ್ಸ್ಗಳು ಬರ್ತಾ ಇರ್ತವೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತ ನನ್ನ ಆಸೆ, ಪ್ರತಿದಿನ ವೀಡಿಯೋಸ್ ಹಾಕಬೇಕು ಅಂತ. ಯಾಕಂತಂದರೆ ಒಂದಿನ ಹಾಕಿ 1 ತಿಂಗಳ ಮೇಲೆ ಹಾಕಿದರೆ ಅದು ಸರಿ ಅನಿಸಲ್ಲ. ಡೈಲಿ ಆಗ್ತಾಯಿದ್ರೆ ನೀವು ಕೂಡ ಡೈಲಿ ವಾಚ್ ಮಾಡ್ತಾ ಇರ್ತೀರ ಯಾವ ಥರ ಎಲ್ಲ ಬ್ಲಾಗ್ಸ್ ಮಾಡ್ತಾನೆ ಇವನು ಅಂತ. ನೋಡಿ, ನಾವು ಅಲ್ಲಿ ಗುಡಿಗೆ ಹೋದರೆ ನಮ್ಮ ಅಣ್ಣ ಇಲ್ಲಿ ಸಂಪು ನಿದ್ದೆ ಮಾಡ್ತಾವನೆ. ಬ್ರೋ ಬ್ರೋ ಅಣ್ಣ, ಓಯ್ ಅಣ್ಣ. ಅವನಿವಾಗ ಮಲಗಿದ್ದಾನೆ. ಅವನ್ನ ಇಲ್ಲೇ ಬಿಟ್ಟು ನಾವಿವಾಗ ಹೋಗೋಣ. ಯಾಕಂದರೆ ಅವನು ಎದ್ದಾದಮೇಲೆ ಬರಲಿ, ಆರಾಮ್ಸೆ ಬರಲಿ ಅವನು. ನಾವು ಎದ್ದು ಹೋಗೋಣ ಇವಾಗ. ಇವ್ರು ಇಷ್ಟೊತ್ತಾಗ ಬರಲಿ. ಆಂಟಿ, ಅಣ್ಣ ಮಲಗಿದ್ದಾನೆ, ಅವ್ನು ಮಲ್ಕೊಳ್ಳಿ, ಆಮೇಲೆ ಎದ್ದು ಬರ್ತಾನೆ ಬೇಕಾರೆ. ನಾವು ಬೇಕಾದ್ರೆ ಹೋಗಣ್ರಿ, ಆಮೇಲೆ ಹಂಗೆ ಮೆಲ್ಲಕ್ಕೆ ಎದ್ದು ಬರಲಿ. ಹಾಂ, ನಮ್ಮ ಅಮ್ಮ ಎಬ್ಬಿಸ್ತಾಳೆ ಇವಾಗ. ನಾನು ಈ ಕಡೆಯಿಂದ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಹಾಂ, ಅಮ್ಮ ಎಬ್ಬಿಸು. ಎದ್ದು ಬಿಟ್ಟ. ಹೆಂಗೆ ಎದ್ದು ಬಿಟ್ಟ ಅಂದರೆ, ಅವನು ಸಡನ್ಲಿ ಎದ್ದು ಬಿಟ್ಟ. ನಕ್ಕಂತಾನೆ ಎದ್ದು ಬಿಟ್ಟ. ಓ ಮೈ ಗಾಡ್, ಅವ ಎದ್ದು ಬಿಟ್ಟ. ಬ್ಲಾಗ್ ಅಂತ ಇದು, ಬ್ಲಾಗ್ ಅಂತ. ಹಾಂ, ಬೇಗ ಆಯ್ತಮ್ಮ. ಸೀದಾ ಅಣ್ಣ ಸ್ಪಾಟಿಗೆ ಹೋಗು, ಬನ್ನಿ.
ಅದನ್ನ ಬಿಚ್ಚಿಲ್ಲ ಅಣ್ಣ ಪಾಪ ಬೆಳಗಿಂದ ಹಂಗೆ ಕಟ್ಟಾಕ್ಯಾರ ಅದನ್ನ ಪಿಚ್ಚದ್ನ ವಾಕಿಂಗ್ ಮಾಡಿ ఇప్పుడు ನಿನ್ನಿಂದ ಬರತ್ತೀಗ ಅದು ವಾಕಿಂಗ್ ಮಾಡಕ್ಕೆ ನೋಡ್ದಿ ಬಂತ ಅದು ನಿನ್ನಿಂದ ಹೋಗಿ ಅಣ್ಣ ನಾ ಬರ್ತಾನೆ ಅವ ಬರ್ತಾನೆ ಡ್ಯೂಟಿ ಬರ್ತಾನೆ ನೈಟ್ ಬರ್ತಾನೆ ಯಾಕೆ ಬರ್ತೀಯ ಫ್ರೆಂಡ್ಸ್ ನಾನು ಇವಾಗ ಹೆಲ್ಮೆಟ್ ತಗೊಂಡು ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಬಿಸಿಲು ಜಗಳ ಆಡ್ಬೇಡ್ರಿ ಅಮ್ಮ ಯಾಕೆ ಜಗಳ ಆಡ್ತೀರಂಗ ಬರೀ ಜಗಳ ಅಂತೆ ಜಗಳ ಆಡಂತಾರ ಹೊಂಟಿ ಹೇಮ ಆಗಲ್ಲ ಏನ್ ಗೊತ್ತಾ ಅವನು ಲೇಟ್ ನೋಡ್ಬೇಕಿತ್ತು ಇನ್ಸ್ಟಾಗ್ರಾಮ್ನಾಗ ಬ್ಲಾಗ್ ನಾನು ಶಾಪಿಂಗಿಗೆ ಹೋದೆ ಅಲ್ಲಂತೂ ಸಿಕ್ಕಾಪಟ್ಟೆ ಡ್ರೆಸ್ ಇದ್ವು ಅಲ್ಲ ಸಿಕ್ಕಾಪಟ್ಟೆ ಡ್ರೆಸ್ ಇದ್ವು ಅದೆಲ್ಲ ತಗೊಂಡು ಸಾಯಂಕಾಲ ಬ್ಲಾಗ್